ವೆಂಕಟೇಶ್ವರ ರೆಡ್ಡಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಉಪಮುಖ್ಯಮಂತ್ರಿಗಳನ್ನ ಗಮನವನ್ನು ಸೆಳೆಯುತ್ತೇನೆ. ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಎತ್ತಿನಹೊಳೆ ವಿಚಾರದಲ್ಲಿ ಇದು ಬಹಳ ನಿಂತೋಗಿತ್ತು ಕೆಲಸ. ನಾನೀಗಾಗಲೇ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನೀರನ್ನ ಈಚೆ ತೆಗೆದುಕೊಂಡು ಬಂದಿದ್ದೀವಿ. ಅವ್ರ ನಾಯಕರು ನೀರೇ ಬರಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾವೆಲ್ಲ ಹೋಗಿ ಏನೇನೋ ಪ್ರಯತ್ನ ಮಾಡಿ ನೀರು ತಂದಿದ್ದೀವಿ. ಈ ನೆಕ್ಸ್ಟು ತುಮಕೂರವರೆಗೂ ನಮ್ಮ ಪರಮೇಶ್ವರ ಕ್ಷೇತ್ರದವರೆಗೂ ನೀರಿಗೆ ಬರಬೇಕಾಗಿದೆ. ಅಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಕೂಡ ನಾವು ಮಾಡಬೇಕಾಗಿದೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದಕ್ಕೂ ಕೂಡ ಫಾರೆಸ್ಟ್ ಸ್ವಲ್ಪ ಕ್ಲಿಯರೆನ್ಸ್ ಇತ್ತು. ನಮ್ಮ ಹಾಸನ ಜಿಲ್ಲೆ ಶಿವಲಿಂಗೇಗೌಡರು, ಬೇರೆ ತುಮಕೂರು ಜಿಲ್ಲೆ ಜಮೀನು, ಹಾಸನ ಜಮೀನೆಲ್ಲ ಸೇರಿ ನಾವು ರೆವಿನ್ಯೂ ಇಂದ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅವರು ಪರ್ಮಿಷನ್ ಕಾಯ್ತಾ ಇದೀವಿ ಅಷ್ಟೇ. ಅದಾದ ತಕ್ಷಣ 1-2 ತಿಂಗಳಲ್ಲೇ ಆ ಕೆಲಸ ನಾವು ಮುಗಿಸ್ಬಿಡ್ತೀವಿ. ಮುಗಿಸಿ ತುಮಕೂರವರೆಗೂ ನೀರು ತರಂಗ್ ಮಾಡ್ತೀವಿ. ಈಗ ಹಿಂದೆ ಏನು ಇವ್ರಿಗೆ ಚಿಕ್ಕಬಳ್ಳಾಪುರದವ್ರಿಗೆ, ಕೋಲಾರವ್ರಿಗೆ ಕೆಲಸ ಮಾಡಬೇಕಾಗಿದೆ, ಅದು ಪೆಂಡಿಂಗ್ ಇತ್ತು ಕೆಲವು ಬೇಕಾದಷ್ಟು ಕನ್ಸ್ಟೆಂಟ್ಸ್ ಇಂದ. ಅದು ಕೂಡ ಪೈಪ್ ಹಾಕ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ಅವರು ಆನರಬಲ್ MLA ಅವರು ನನ್ನ 10 ಬಾರಿ ಬಂದು ಕೇಳಿದ್ದಾರೆ, ನಮ್ಮ ವೆಂಕಟೇಶ್ವರ ಅವರು. ನಾನು ಯಾವತ್ತಾರು ಒಂದಿನ ಹೋಗಿ ಅವರು KH ಮುನಿಯಪ್ಪನವರು, ನಮ್ಮ ಬೈರ್ತಿ ಸುರೇಶು ಅವರೆಲ್ಲ ಕೋಲಾರವರೆಲ್ಲ ಬಂದು ಕೇಳ್ಕೊಂಡಿದ್ದಾರೆ. ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ. ಈ ಒಂದು ಸ್ವಲ್ಪ ಈ ನಮ್ಮ ಪರಮೇಶ್ವರ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ. ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರು BJP ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು. ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತಗೋಬೇಕು, ಕೊರಟಗೆರೆ ತಾಲೂಕಲ್ಲಿ ತಗೋಬಾರ್ದು ಅಂತೇಳಿ. ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಸೋಕ್ಕಾಗಲ್ಲ. ನೀರು ಎಲ್ಲಿ ಇರಬೇಕು ಅಂತ ಅದಕ್ಕೆ ಈಗ ಅಟ್ಲೀಸ್ಟ್ 5 TMC ನಿಲ್ಸೋವಂಥದ್ದಿತ್ತು. ಈಗ ಅಟ್ಲೀಸ್ಟ್ 3 TMC ಯಾರು ಬ್ಯಾಲೆನ್ಸಿಂಗ್ ರಿಸರ್ವ್ ಇರಬೇಕು ಅಂತೇಳಿ ಈಗ ನಾನು ಅವ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ. ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟಿಲಿ ಈ ಯೋಜನೆ ಇದೆ. ಅಲ್ಲ, ನಾನು ಒಂದೇ ರಿಕ್ವೆಸ್ಟು ಮಾನ್ಯ ಮಂತ್ರಿಗಳಿಗೆ. ಅಲ್ಲ, ಇವು ಮೂಲಭೂತವಾಗಿ ಇವಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೊಡ್ತೇವೆ ಅಂತೇಳಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿರೋದು. ಅದು 11 ವರ್ಷ ಆಯಿತು. ಇವಾಗ ಫಸ್ಟು ನಮಗೆ ಕೊಡಿ, ಬೇಕಾದ್ರೆ ನಾನೇನು ಇವ್ರಿಗೆ ಹಾಸನವ್ರಿಗೂ ಮತ್ತು ತುಮಕೂರಿನವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೆಕ್ಸ್ಟ್ ಫೇಸಲ್ಲಿ ಅವ್ರಿಗೆ ಕೊಡಿ. ಫಸ್ಟು ನಮಗೆ ಆದ್ಯತೆ ಕೊಡಿ. ಯಾಕಂದರೆ ಬಾರ್ಡರ್ ಲಾಸ್ಟ್ ಪಾಯಿಂಟ್ ನಮ್ಮದು ಆಂಧ್ರ ಗಡಿ ಭಾಗದಲ್ಲಿರೋದು. ದಯಮಾಡಿ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳನ್ನ ನೀವು ಘೋಷಣೆ ಮಾಡ್ದಂಗೆ. ಪಾಪ ತುಮಕೂರು ಅವರು ಏನು ಕೇಳ್ತಾ ಇಲ್ಲ, ಅವ್ರಿಗೂ ಕೊಡ್ತಾ ಇಲ್ಲ ನೀರನ್ನ. ಫಸ್ಟು ಕುಡಿಯೋ ನೀರು ನಿಮ್ಮಿಂದನೇ ಶುರು ಮಾಡ್ತೀವಿ, ನಿಮ್ಮಿಂದನೇ ಕೊಡ್ತೀವಿ. ಅವರು ಹೇಳಿದ್ದಾರೆ ಫಸ್ಟು ಕುಡಿಯೋ ನೀರು ಕೊಡಿ ಆಮೇಲೆ ಅಂತೇಳಿ. ತುಮಕೂರವರು ಎಲ್ಲ ಒಪ್ಕೊಂಡಿದ್ದಾರೆ, ಏನು ಸಮಸ್ಯೆ ಏನಿಲ್ಲ. ಹಾಸನದು ಏನೋ ಸಮಸ್ಯೆ ಇಲ್ಲ. ಸೊ ಪ್ರಯಾರಿಟಿ ಚಿಕ್ಕಬಳ್ಳಾಪುರ, ಕೋಲಾರ ಫಸ್ಟ್ ನಮಗೆ. ಆಯ್ತಪ್ಪ, ಥ್ಯಾಂಕ್ ಯು.